ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿ ಗುತ್ತಿಗೆ ಪ್ರಕರಣ ಸಂಬಂಧ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಲೀಸ್ ಅನ್ನ ಮಂಜೂರು ಮಾಡಲಾಗಿತ್ತು. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿ ಗುತ್ತಿಗೆ ನೀಡಿದಂತ ಪ್ರಕರಣ ಸಂಡೂರಿನ 550 ಎಕರೆ ಗಣಿ ಹಗರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಆ ಟ್ವಿಸ್ಟ್ ಏನು? ಲೋಕಾಯುಕ್ತ ಎಸ್ಐಟಿಗೆ ಪತ್ರವನ್ನ ಬರೆದಿದ್ದಾರೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್. ಎಚ್ಡಿಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಲೋಕಾಯುಕ್ತದವರು ಕೇಳಿದ್ರು. ಕಳೆದ ವರ್ಷದ ನವೆಂಬರ್ 21ರಂದು ಗವರ್ನರ್ಗೆ ಎಸ್ಐಟಿ ಪತ್ರವನ್ನ ಬರೆದಿತ್ತು, ಎಚ್ಡಿಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ. ನೋಡಿ, ಬರೋಬ್ಬರಿ 9 ತಿಂಗಳ ನಂತರ ರಾಜ್ಯಪಾಲರು ಆಕ್ಟಿವ್ ಆಗಿದಾರಲ್ಲ, ಇದು ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಡಿ.ವಿ. ಪ್ರಸಾದ್ ಸ್ಟೇಟ್ಮೆಂಟ್ ನಲ್ಲಿ ಗೊಂದಲ ಇದೆ ಅಂತ ಈಗ ಗವರ್ನರ್ ಹೇಳಿದ್ದಾರೆ. ಅಧಿಕಾರಿ ಡಿ.ವಿ. ಪ್ರಸಾದ್ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿದ್ರು ಗವರ್ನರ್. ಎಚ್ಡಿಕೆ ಸಹಿಗಳ ಕುರಿತು ಡಿ.ವಿ. ಪ್ರಸಾದ್ ಗೊಂದಲದ ಹೇಳಿಕೆಯನ್ನ ನೀಡಿದ್ರು. ಹಾಗಾಗಿ ಡಿ.ವಿ. ಪ್ರಸಾದ್ ಸ್ಟೇಟ್ಮೆಂಟ್ ನಲ್ಲಿ ಗೊಂದಲ ಇದೆ ಅಂತ ಗವರ್ನರ್ ಕೂಡ ಹೇಳಿದ್ರು. ಸೂಕ್ತ ದಾಖಲಾತಿಗಳೊಂದಿಗೆ ಮಾಹಿತಿಯನ್ನ ಕೊಡುವಂತೆ ಗವರ್ನರ್ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ರು. 2015ರಲ್ಲಿ ಎಚ್ಡಿಕೆ ಸಹಿ ಅಂತ ಡಿ.ವಿ. ಪ್ರಸಾದ್ ಹೇಳಿರ್ತಾರೆ. 2017ರಲ್ಲಿ ಸಹಿ ಬಗ್ಗೆ ಅಸ್ಪಷ್ಟ ಹೇಳಿಕೆಯನ್ನ ನೀಡಿರ್ತಾರೆ. ಸಾಕ್ಷ್ಯಾಧಾರಗಳ ಕುರಿತು ವಿವರಣೆ ನೀಡುವಂತೆ ಪತ್ರದಲ್ಲಿ ಗವರ್ನರ್ ಉಲ್ಲೇಖವನ್ನ ಮಾಡಿದ್ರು. ಈ ಕುರಿತು ಉತ್ತರವನ್ನ ನೀಡುವಂತೆ ಲೋಕಾಯುಕ್ತಕ್ಕೆ ಗವರ್ನರ್ ಪತ್ರವೊಂದನ್ನ ಬರೆದಿದ್ರು. ಇನ್ನು ಮೂಡ ಹಗರಣ ಮುನ್ನೆಲೆಗೆ ಬರ್ತಿದ್ದಂತೆ ಗವರ್ನರ್ ಈಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಕುಮಾರಸ್ವಾಮಿ ಗಣಿ ಹಗರಣ ಕುರಿತು ಪವರ್ ಟಿವಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ಲೋಕಾಯುಕ್ತಕ್ಕೆ ಗವರ್ನರ್ ಪತ್ರವನ್ನ ಬರೆದಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರೋದ್ರ ಬಗ್ಗೆ ಪವರ್ ಟಿವಿ ಪ್ರಶ್ನಿಸಿತ್ತು. ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ನೀಡಿರೋದ್ರ ಬಗ್ಗೆ ಆಗ್ಲಿ ಅಥವಾ ಕುಮಾರಸ್ವಾಮಿ ಅವರಿಗೆ ಯಾಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ನೀಡಿಲ್ಲ ಅನ್ನೋದ್ರ ಬಗ್ಗೆ ಪವರ್ ಟಿವಿ ಪ್ರಶ್ನೆಯನ್ನ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ಒಂದೇ ದಿನದಲ್ಲಿ ನೋಟಿಸ್ ಅನ್ನ ನೀಡಿದ್ರಿ, ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡೋದಕ್ಕೆ ಯಾಕೆ ವಿಳಂಬ ಮಾಡಿದ್ರಿ, ಯಾಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಪವರ್ ಟಿವಿ ನಿರ್ಭೀತವಾಗಿ ಪ್ರಶ್ನೆ ಮಾಡಿತ್ತು. ತಮ್ಮ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದಂತೆ ಈಗ ಗವರ್ನರ್ ಅಖಾಡಕ್ಕಿಳಿದಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೂರು ಬಂದ ತಕ್ಷಣವೇ ಪ್ರತಿಕ್ರಿಯೆಯನ್ನ ಕೊಟ್ರು. ದೂರು ಬಂದ ಮಾರನೇ ದಿನವೇ ನೋಟಿಸ್ ಅನ್ನ ಕೊಟ್ರು ಗವರ್ನರ್, ಶೋಕಾಸ್ ನೋಟಿಸ್ ಅನ್ನ ಕೊಟ್ರು. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಳ್ಳಿಲ್ಲ? 9 ತಿಂಗಳಿಂದ ಏನ್ ಮಾಡ್ತಾ ಇದ್ರು? 9 ತಿಂಗಳಿಂದ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ? ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಲೋಕಾಯುಕ್ತ ಅನುಮತಿಯನ್ನ ಕೋರಿತ್ತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ರಕ್ಷಣೆಗೆ ಗವರ್ನರ್ ನಿಂತ್ಕೊಂಡು ಬಿಟ್ಟಿದ್ದಾರಾ? ಹಾಗಾದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರಲ್ಲ, ಬಿಜೆಪಿ ಏಜೆಂಟ್ ಅಂತ ವರ್ತಿಸ್ತಾ ಇದ್ದಾರೆ ಗವರ್ನರ್ ಅನ್ನೋದು, ಅದು ನಿಜ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಗವರ್ನರ್ ಪತ್ರಕ್ಕೆ ನಿನ್ನೆ ಲೋಕಾಯುಕ್ತದವರು ಉತ್ತರವನ್ನ ನೀಡಿದ್ದಾರೆ. ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿ ಗುತ್ತಿಗೆಯನ್ನ ನೀಡ್ತಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಂಡೂರಿನಲ್ಲಿ 550 ಎಕರೆ ಗಣಿ ಪರ್ಮಿಷನ್ ಅನ್ನ ಕೊಟ್ಟು ಬಿಡ್ತಾರೆ. ಸೊ ಈ ವಿಚಾರದಲ್ಲಿ ಇವರ ಪಾತ್ರ ಇದೆ ಅಂತ ಹೇಳಿ ಲೋಕಾಯುಕ್ತದವರು ಒಂದು ವರದಿಯನ್ನ ನೀಡ್ತಾರೆ. ನೋಡಿ, ಇದೇ ಸಿಗ್ನೇಚರ್ ಬಗ್ಗೆ, ಯಾವ ಸಿಗ್ನೇಚರ್ ಬಗ್ಗೆ ಗವರ್ನರ್ ಗೊಂದಲ ಇದೆ ಅಂತ ಹೇಳ್ತಾ ಇದ್ರು, ಎಚ್.ಡಿ. ಕುಮಾರಸ್ವಾಮಿ ಅವರ ಸಿಗ್ನೇಚರ್, ಇದೇ ಸಿಗ್ನೇಚರ್ ಬಗ್ಗೆ ಉಲ್ಲೇಖಿಸಿ ಪತ್ರವನ್ನ ಬರೆದಿದ್ದು ಗವರ್ನರ್ ಅವರು. ಡಿ.ವಿ. ಪ್ರಸಾದ್ ಸ್ಟೇಟ್ಮೆಂಟ್ ಅಲ್ಲಿ ಗೊಂದಲ ಇದೆ, ಏನ್ ವರದಿ ನೀಡಿದ್ದಾರೆ ಅದರಲ್ಲಿ ಗೊಂದಲ ಇದೆ, ಎಚ್.ಡಿ. ಕುಮಾರಸ್ವಾಮಿ ಅವರ ಸಿಗ್ನೇಚರ್ ಬಗ್ಗೆ ಗೊಂದಲ ಇದೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಸಾಕ್ಷ್ಯಾಧಾರಗಳನ್ನ ಕುರಿತು ವಿವರಣೆ ಕೊಡಿ ಅಂತ ಯಾವಾಗ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿದ ನಂತರ ಗವರ್ನರ್ ಲೋಕಾಯುಕ್ತಕ್ಕೆ ಲೆಟರ್ ಬರೀತಾರೆ. 9 ತಿಂಗಳವರೆಗೂ ಕೂಡ ಸುಮ್ಮನೆ ಇರ್ತಾರೆ. ಗವರ್ನರ್ ಈಗ ಬರೆದಂತ ಪತ್ರಕ್ಕೆ ನಿನ್ನೆ ಲೋಕಾಯುಕ್ತ ಎಸ್ಐಟಿ ಉತ್ತರವನ್ನ ನೀಡಿದೆ. ಎಸ್, ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಸಹಿಯೇ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ. ಮೂಡ ಹಗರಣ ಮುನ್ನೆಲೆಗೆ ಬರ್ತಿದ್ದಂತೆ ಗವರ್ನರ್ ಆಕ್ಟಿವ್ ಆಗ್ತಾರೆ. ಕುಮಾರಸ್ವಾಮಿ ಗಣಿ ಹಗರಣ ಕುರಿತು ವರದಿಯನ್ನ ಪವರ್ ಟಿವಿ ಪ್ರಸಾರ ಮಾಡುತ್ತೆ. ಪವರ್ ಟಿವಿ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಲೋಕಾಯುಕ್ತಕ್ಕೆ ಪತ್ರವನ್ನ ಗವರ್ನರ್ ಬರೀತಾರೆ. ಸಿಎಂ ಸಿದ್ದರಾಮಯ್ಯಗೆ ಒಂದೇ ದಿನದಲ್ಲಿ ನೋಟಿಸ್ ಅನ್ನ ನೀಡಿದ್ರು, ರಾತ್ರೋರಾತ್ರಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ರು. ಆದ್ರೆ ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಮಾಡೋದಕ್ಕೆ ಬಹಳ ವಿಳಂಬ ಮಾಡಿದ್ರು. ತಮ್ಮ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದಂತೆ ಈಗ ಗವರ್ನರ್ ಅಖಾಡಕ್ಕಿಳಿದಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈಗ ಆಲ್ರೆಡಿ ಒಂದ್ ರೀತಿ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತೆ ಆಗಿದೆ. ಸಿದ್ದರಾಮಯ್ಯನವರ ಮೇಲೆ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿಯ ದೂರನ್ನ ಆಧರಿಸಿ ಪ್ರಾಸಿಕ್ಯೂಷನ್ಗೆ ಕೊಡುವಂತ ಗವರ್ನರ್ ಕಳೆದ 9 ತಿಂಗಳಿಂದಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರು ಕೂಡ ಲೋಕಾಯುಕ್ತದಿಂದ ಯಾಕೆ ಪರ್ಮಿಷನ್ ಕೊಡ್ಲಿಲ್ಲ? ಈಗ ಸಡನ್ ಆಗಿ ಪವರ್ ಟಿವಿಯಲ್ಲಿ ವರದಿ ಪ್ರಸಾರ ಆದ ನಂತರ
ಪತ್ರ ಬರೆದಿರೋದಾಗಿರ್ಬಹುದು ಅಥವಾ ರಿಪ್ಲೈ ಕೇಳಿರೋದಾಗಿರ್ಬಹುದು, ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ರಾಘವೇಂದ್ರ. ಖಂಡಿತವಾಗೂ ಸಿಂಧೂರ, ಕಳೆದ ಡಿಸೆಂಬರ್ನಲ್ಲಿ ಲೋಕಾಯುಕ್ತ SIT ಟೀಮ್ ಏನಿದು ಇದು ಕುಮಾರಸ್ವಾಮಿ ಅವರ 550 ಎಕರೆ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಸಂಡೂರು, ಬಳ್ಳಾರಿಯ ಸಂಡೂರು ಏನಿದೆ ಅಲ್ಲಿ ನಡೆದಿರ್ತಕ್ಕಂತಹ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ನಡೆಸುತ್ತೆ. ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಸೋದಕ್ಕೆ ರಾಜ್ಯಪಾಲರ ಬಳಿ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಸಹ ಕೇಳ್ತಾರೆ. ಕೇಳಿ ಕಳೆದ ಡಿಸೆಂಬರ್ನಲ್ಲೇ ರಾಜ್ಯಪಾಲರಿಗೆ ಒಂದು ಪತ್ರದ ಮುಖಾಂತರ ಅನುಮತಿ ಕೊಡುವಂತೆ ಮನವಿಯನ್ನು ಮಾಡ್ತಾರೆ. ಆದರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಒಂದು ಇದನ್ನು ಮಾಹಿತಿಯನ್ನು ಸಹ ರಾಜಭವನದಿಂದ ಲೋಕಾಯುಕ್ತ ಪೊಲೀಸರಿಗೆ ಹೋಗಿರಲಿಲ್ಲ. ಜೊತೆಗೆ ಯಾವುದೇ ರೀತಿಯ ಅನುಮತಿ ಸಹ ಸಿಕ್ಕಿರಲಿಲ್ಲ. ಯಾವಾಗ ಸಿದ್ದರಾಮಯ್ಯನವರ ಇಶ್ಯೂ ಬಂತು, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೇ ದಿನ ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ದೂರನ್ನು ತಗೊಳ್ತಾನೆ, ಇದನ್ನು ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತಾನೆ. ಹೀಗಾಗಿ 1 ಅಥವಾ 2 ದಿನದಲ್ಲಿ ರಾಜ್ಯಪಾಲರು CM ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಇದು ಇಡೀ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಮತ್ತೆ ಸೇಡಿನ ರಾಜಕಾರಣ ನಡೀತಾ ಇದೆ ಅನ್ನೋ ಒಂದು ಮಾತುಗಳು ಸಹ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಪವರ್ ಟಿವಿ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಸ್ಟ್ರೋಕನ್ನು ಪ್ರಯೋಗ ಮಾಡುತ್ತೆ ರಾಜ್ಯ ರಾಜಕೀಯದಲ್ಲಿ. ಅದು ಮಾಜಿ CM ಕುಮಾರಸ್ವಾಮಿ ಅವರ ವಿರುದ್ಧ ನಡೆದಿರ್ತಕ್ಕಂತಹ ಏನು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಏನು SIT ಲೋಕಾಯುಕ್ತ SIT ಟೀಮ್ ಏನಿದೆ ಅದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿತ್ತು. 9 ತಿಂಗಳಾದರೂ ಸಹ ರಾಜ್ಯಪಾಲರು ಇಲ್ಲಿವರೆಗೂ ಆ ಕಡತಕ್ಕೆ ಸಹಿ ಹಾಕದೆ ಮತ್ತೆ ಅದಕ್ಕೆ ರಿಪ್ಲೈನು ಸಹ ಕೊಡದೆ ತಮ್ಮ ಟೇಬಲ್ ಅಡೆ ಹಾಕೊಂಡಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನು ಸಹ ಪ್ರಸಾರ ಮಾಡಿತ್ತು. ಈ ಪ್ರಸಾರದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನ ನಾಯಕರು ಮತ್ತು ಕೆಲವೊಂದಿಷ್ಟು BJP ನಾಯಕರು ಸಹ ವಾಗ್ದಾಳಿಯನ್ನು ನಡೆಸಿದ್ರು. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದರೆ ಕುಮಾರಸ್ವಾಮಿ ವಿರುದ್ಧನೂ ಸಹ ತನಿಖೆ ಆಗಲಿ ಅನ್ನೋ ಮಾತುಗಳನ್ನು ಸಹ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ರಾಜ್ಯಪಾಲರು ಒಂದು ಪಕ್ಷಕ್ಕೆ ಒಂದು ಥರ ಮಾಡ್ತಾರೆ, ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಾಗ್ದಾಳಿಯನ್ನು ಸಹ ಮಾಡಿದ್ರು. ಜೊತೆಗೆ BJPಯ ಕೇಂದ್ರ ಕಚೇರಿಯನ್ನಾಗಿ ರಾಜಭವನವನ್ನು ಮಾಡ್ಕೊಂಡಿದ್ದಾರೆ. JDS ಮತ್ತು BJP ಸೇರಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಮುಗಿಸೋದಕ್ಕೆ ಈ ಸಂಚಲನ ರೂಪಿಸಿದೆ ಅನ್ನೋ ವಾಗ್ದಾಳಿಗಳು ಸಹ ಯಾವಾಗ ಕೇಳಿಬಂದ್ವೋ, ಇದೀಗ ಆಕ್ಟಿವ್ ಆಗಿರ್ತಕ್ಕಂಥ ರಾಜ್ಯಪಾಲರು ಕೂಡಲೇ ಒಂದು ಪತ್ರವನ್ನು ಇದೀಗ ಏನೋ ಕಳೆದ ವಾರವಷ್ಟೇ ಲೋಕಾಯುಕ್ತ SIT ಟೀಮ್ಗೆ ಒಂದು ಪತ್ರವನ್ನು ಬರೆದು ಒಂದು ಸ್ಪಷ್ಟನೆಯನ್ನು ಕೇಳಿದರು. ಅಲ್ಲಿ DB ಪ್ರಸಾದ್ ಅಂತ ಒಬ್ಬ ಅಧಿಕಾರಿ ಏನಿದ್ದಾನೆ, ಆ ಅಧಿಕಾರಿಯ ಹೇಳಿಕೆ ಬಗ್ಗೆ ನಮಗೆ ಸ್ವಲ್ಪ ಗೊಂದಲಗಳಿವೆ. ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ರಾಜಭವನದಿಂದ SIT ಟೀಮ್ಗೆ ಒಂದು ಮಾಹಿತಿ ಹೋಗುತ್ತೆ. ಹೀಗಾಗಿ ನಿನ್ನೆ ಸಂಜೆ ಆ ಗೊಂದಲಗಳಿಗೆ ಸ್ಪಷ್ಟತೆ ಮತ್ತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಆಧರಿಸಿ ಮತ್ತೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಲೋಕಾಯುಕ್ತ SIT ಟೀಮ್ ಮತ್ತೆ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಕುಮಾರಸ್ವಾಮಿ ರಾಘವೇಂದ್ರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕಂಪ್ಲೀಟ್ ಚಿತ್ರಣವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಸ್ವತಃ ರಾಜ್ಯಪಾಲರೇ ಕುಮಾರಸ್ವಾಮಿ ಅವರ ರಕ್ಷಣೆಗೆ ನಿಂತ್ಕೊಂಡಿದ್ದಾರಾ, ಕುಮಾರಸ್ವಾಮಿ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರಾ ಅನ್ನೋದು ಪ್ರೈಮಾ ಫೇಸ್ ಅಂದ್ರೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈಗ ಸಿದ್ದರಾಮಯ್ಯನವರ ವಿಚಾರಕ್ಕೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಆದ್ಮೇಲೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆತರಾತ್ರದಲ್ಲಿ ಇವರು ನಿರ್ಧಾರವನ್ನ ತೆಗೆದುಕೊಂಡು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟ ಮೇಲೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಬಟ್ ಅದೇ ನಿರ್ಧಾರವನ್ನ ರಾಜ್ಯಪಾಲರು ಯಾಕೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರೋದು. ಈ ವಿಚಾರ ಈಗ ಕೇವಲ ರಾಜಕೀಯ ಚರ್ಚೆಯಾಗಿ ಉಳ್ಕೊಂಡಿಲ್ಲ, ಸಾರ್ವಜನಿಕ ಚರ್ಚೆಯಾಗಿ ಉಳ್ಕೊಂಡಿದೆ. ಖಂಡಿತವಾಗೂ ಸಿಂಧೂರ, ಅಂದ್ರೆ ಇದನ್ನ ನಾವು ಹೇಳ್ತಾ ಇರೋದಿಲ್ಲ, ಪವರ್ ಟಿವಿ ಹೇಳ್ತಾ ಇರೋದಿಲ್ಲ. ರಾಜ್ಯಪಾಲರು JDS ಮತ್ತು BJP ಪರ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ರಾಜಕೀಯ ವಲಯದಲ್ಲಿ ಕೆಲವೊಂದಿಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾವಾಗ ಈ ರೀತಿ ಆರೋಪಗಳು ಕೇಳಿ ಬಂದ್ವೋ ಕೂಡಲೇ ಎಚ್ಚೆತ್ತುಕೊಂಡಂತಹ ರಾಜ್ಯಪಾಲರು ಇದೀಗ ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಲೋಕಾಯುಕ್ತ SIT ಟೀಮ್ಗೆ ಕೇಳಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ಸಂಜೆ ಲೋಕಾಯುಕ್ತ SIT ಟೀಮು ರಾಜ್ಯಪಾಲರಿಗೆ ಒಂದು ಪತ್ರದ ಮುಖಾಂತರ ಮತ್ತೆ ಮನವಿಯನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಸಹ ಕೇಳಿರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಏನು ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಡ್ತಾರ ಅನ್ನೋದ್ರ ಬಗ್ಗೆ ಸಹ ಇದೀಗ ಸಾಕಷ್ಟು ಕುತೂಹಲ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದ್ರೆ 2 ದಿನದಲ್ಲಿ CM ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಏನೋ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಡ್ತಾರೆ ಅಂತ ಅಂದ್ರೆ, ಹಾಗಾಗಿ ಮಾಜಿ CM ಆಗಿರ್ತಕ್ಕಂಥ ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಯಾಕೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಇದೀಗ ಹರಿದಾಡ್ತಾ ಇರ್ತಕ್ಕಂಥದ್ದು. ಈ ಜೊತೆಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇದರ ಜೊತೆಗೆ ಆಸ್ ಯು ಟೋಲ್ಡ್ ಹಾಲಿ ಮುಖ್ಯಮಂತ್ರಿಗಳಿಗೆ ಖಾಸಗಿ ವ್ಯಕ್ತಿಯ ದೂರನ್ನ ಆಧರಿಸಿ ಇವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡುವಾಗ ಮಾಜಿ ಮುಖ್ಯಮಂತ್ರಿ ಜೊತೆಗೆ ಕೇಂದ್ರದ ಹಾಲಿ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ ಅನ್ನೋದು ಒಂದಾದ್ರೆ, ಇನ್ನೊಂದು ಕಡೆ ಖಾಸಗಿ ವ್ಯಕ್ತಿಯ ದೂರಿಗಿರುವಂತಹ ವೇಟೇಜು ಲೋಕಾಯುಕ್ತದ SIT ಅವರು ಪರ್ಮಿಷನ್ ಕೇಳಿದಾಗ ಹಾಗಾದ್ರೆ ಲೋಕಾಯುಕ್ತಗೆ ಆ ಬೆಲೆ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತಲ್ವಾ ಇಲ್ಲಿ?
ಖಂಡಿತವಾಗೂ ಸಹಜವಾಗಿ ಆ ಪ್ರಶ್ನೆ ಉದ್ಭವಿಸೋದು ಸಹಜ. ಯಾಕಂದ್ರೆ ಒಬ್ಬ ಖಾಸಗಿ ವ್ಯಕ್ತಿ ಬಂದು ದೂರನ್ನ ಕೊಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಎಚ್ಚೆತ್ಕೊಂಡು ಕಾನೂನು ಕ್ರಮಕ್ಕೆ ತನಿಖೆಗೆ ಆದೇಶವನ್ನು ಕೊಡ್ತಾರೆ. ಇನ್ನು ಸ್ವತಃ ಏನೋ ಒಂದು ಸರ್ಕಾರದ ಭಾಗವಾಗಿರ್ತಕ್ಕಂತಹ ಏನೋ ತನ್ನದೇ ಆದ ಒಂದು ಸ್ವಾಯತ್ತ ಸಂಸ್ಥೆ ಹೊಂದಿರತಕ್ಕಂತಹ ಲೋಕಾಯುಕ್ತ ಸಂಸ್ಥೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿ 9 ತಿಂಗಳಾದರೂ ಸಹ ರಾಜ್ಯಪಾಲರು ಇಲ್ಲಿವರೆಗೂ ಸಹ ಕುಮಾರಸ್ವಾಮಿ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ, ಯಾವುದೇ ರೀತಿ ಆದೇಶವನ್ನು ಮಾಡಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರ ಪರ ರಾಜ್ಯಪಾಲರು ನಿಂತಿದ್ದಾರಾ? ಯಾಕಂದ್ರೆ NDA ಒಂದು ಭಾಗ JDS ಆಗಿರೋದ್ರಿಂದ ಹಾಗಾಗಿ ಕುಮಾರಸ್ವಾಮಿ ಅವರ ರಕ್ಷಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಹ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಹೀಗಾಗಿ ಈಗ ರಾಜ್ಯಪಾಲರು ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಹೀಗಾಗಿನೇ ಲೋಕಾಯುಕ್ತ SIT ಟೀಮ್ಗೆ ಮತ್ತೆ ಸ್ಪಷ್ಟನೆಯನ್ನ ಕೇಳಿರ್ತಕ್ಕಂಥದ್ದು. ಈ ಸ್ಪಷ್ಟನೆಯ ನಂತರ ರಾಜ್ಯಪಾಲರ ನಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ಸಿಂಧೂರ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧದ ಗಣಿ ಹಗರಣ ಭಾರಿ ಸದ್ದು ಮಾಡ್ತಾ ಇದೆ ರಾಜ್ಯಾದ್ಯಂತ. HDK ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ? HDK ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರ ರಾಜ್ಯಪಾಲರು? ಗವರ್ನರ್ ಮತ್ತೆ ಹೊಸದಾಗಿ ಗವರ್ನರ್ಗೆ ಪರ್ಮಿಷನ್ ಕೇಳಿ SIT ಪತ್ರವನ್ನ ಬರೆದಿದೆ. ಗವರ್ನರ್ ಕೇಳಿರುವಂತಹ ಎಲ್ಲ ದಾಖಲೆಗಳನ್ನ ಲೋಕಾಯುಕ್ತದ SIT ಆಲ್ರೆಡಿ ನಿನ್ನೆನೆ ತಲುಪಿಸಿದೆ. ಕಡತದಲ್ಲಿರೋದು HDKಯದ್ದೇ ಸೈನು ಅಂತ ಹೇಳಿ ದೃಢೀಕರಿಸಿದೆ SIT. ಈ ಹಿನ್ನೆಲೆಯಲ್ಲಿ HDK ವಿರುದ್ಧ ಪ್ರಾಸಿಕ್ಯೂಷನ್ಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅನುಮತಿ ನೀಡುವ ಸಾಧ್ಯತೆ ಇದೆ. ಎನಿ ಮೂಮೆಂಟ್ HD ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ನೀಡಬಹುದು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದಕ್ಕೆ ಗವರ್ನರ್ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ಅನ್ಬಯಾಸ್ಡ್ ಆಗಿ ನಡ್ಕೊಳ್ಬೇಕಾಗತ್ತೆ, ಪಕ್ಷಾತೀತವಾಗಿ ನಡ್ಕೊಳ್ಬೇಕಾಗತ್ತೆ. ಚಾರ್ಜ್ ಶೀಟ್ ನಲ್ಲಿ ಗಣಿ ಅಕ್ರಮದ ಕುರಿತು ವಿಸ್ತೃತ ವಿವರಣೆಯನ್ನ ನೀಡಲಾಗಿದೆ. ಸಂಡೂರಿನ 550 ಎಕರೆ ಗಣಿ ಹಗರಣದ ಕುರಿತು ಪವರ್ ಟಿವಿ ವಿಸ್ತೃತ ವರದಿ, ಸವಿವರವಾದಂತಹ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ ವೀಕ್ಷಕರೇ. ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಇವ್ರಿಗೆ ಇಷ್ಟ ಬಂದಂಗೆ HD ಕುಮಾರಸ್ವಾಮಿ ಅವರು ಗಣಿ ಗುತ್ತಿಗೆಯನ್ನ ಮಂಜೂರು ಮಾಡಿದ್ರು. 2007ರಲ್ಲಿ HDK CM ಆಗಿದ್ದಾಗ ಕಡತಕ್ಕೆ HD ಕುಮಾರಸ್ವಾಮಿ ಅವರು ಸಹಿ ಹಾಕಿದ್ರು. ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು ಕೂಡ HD ಕುಮಾರಸ್ವಾಮಿ ಅವರು ಸಹಿ ಹಾಕಿದ್ರು. ಈ ಸಹಿಯ ಬಗ್ಗೆ ಗೊಂದಲ ಇದೆ ಅಂತ ಹೇಳಿ ರಾಜ್ಯಪಾಲರು SITಗೆ ಒಂದು ಪತ್ರವನ್ನ ಬರೀತಾರೆ. ಆದರೆ ಈಗ SIT ಎಸ್ ಆ ಸೈನು, ಆ ಸಿಗ್ನೇಚರು ಮಾನ್ಯ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರದ್ದೇ ಅಂತ ಹೇಳಿ ದೃಢೀಕರಿಸಿದೆ, ಕನ್ಫರ್ಮ್ ಆಗಿದೆ. ಸೊ ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಲೋಕಾಯುಕ್ತ SIT ಮತ್ತೊಂದು ಪತ್ರವನ್ನ ರಾಜ್ಯಪಾಲರಿಗೆ ಬರೆದಿದೆ. 2 ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕಳೆದ 9 ತಿಂಗಳಿಂದ ಕೂಡ ಟೇಬಲ್ ಮೇಲೆ ಬಿದ್ದಿತ್ತು ಈ ಫೈಲು. ಆದರೂ ರಾಜ್ಯಪಾಲರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕುಮಾರಸ್ವಾಮಿ ಅವರ ಮೇಲೆ ತೆಗೆದುಕೊಂಡಿರ್ಲಿಲ್ಲ ಅಥವಾ ಪರ್ಮಿಷನ್ ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರಲಿಲ್ಲ. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ಸೊ ಹೀಗಾಗಿ ಇದು ರಾಜಭವನವ ಅಥವಾ ಕಾಂಗ್ರೆಸ್ ಹೇಳ್ದಂಗೆ ಇದು ಅಥವಾ ಜನ ಮಾತನಾಡ್ಕೊಳ್ತಾ ಇರುವಂಗೆ ಇದು BJP ಭವನವ ಅನ್ನುವಂಥ ಪ್ರಶ್ನೆ ಇವತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ.